ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತೇನಪ್ಪ ವಿಷಯ ಅಂತಂದರೆ ಒಂದು ಗೇಮ್ ತಂದಿದ್ದೀನಿ. ಇವು ಆಡಿರ್ಬೋದು, ಕೆಲವ್ರು ಆಡಿರ್ತಾರೆ, ಕೆಲವ್ರು ಆಡಿರಲ್ಲ. ಇದೇನಪ್ಪ ಅಂತಂದರೆ ಕೆಲವ್ರ ಮನೇಲಿ ನೋಡ್ತಾ ಇರ್ಬೋದು ನೀವು. ಗೇಮ್ ಆಡ್ತಾಯಿದ್ರೆ ಗೇಮ್ ಆಡಿದ್ರೆ ಬೈತಾರೆ. ಗೇಮ್ ಆಡ್ಕೊಂಡೆ ಸಾಯ್ತಿರ್ತೀಯಲ್ಲ, ಯಾವಾಗಲೂ ಏನು ಸಿಗ್ತದೆ ಅದರಿಂದ ಅಂತ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ ಆ ಥರ ಹೇಳೋರಿಗೆ ಇದೊಂದು ಒಳ್ಳೆ ಗೇಮ್ ಅಂತಲೇ ಹೇಳ್ಬೋದು. ಏನಂತಂದರೆ ಬರೀ ಗೇಮ್ ಮಾಡ್ಕೊಂಡು ರ್ಯಾಂಕ್ ಪುಷ್ ಮಾಡ್ಕೊಂಡು ಸೀಸನ್ ಆದಮೇಲೆ ತಿರುಗಿ ರ್ಯಾಂಕ್ ಡೌನ್ ಮಾಡ್ತಾರೆ, ತಿರುಗಿ ರ್ಯಾಂಕ್ ಏರಿಸಿ ಟೈಮ್ ವೇಸ್ಟ್ ಅದೆಲ್ಲ. ಆಯಿತು, ಆಮೇಲೆ ಅದಕ್ಕೆ ಒಂದು ಒಳ್ಳೆ ಗೇಮ್ ಅಂತ ಏನಂತ ಅಂದರೆ, ನೀವು ಈ ಸ್ಪೋರ್ಟ್ಸ್ ಪ್ಲೇಯರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಯಾರಾದರೂ ಈ ಪ್ಲೇ ಗ್ರೌಂಡು, ಈ ಕ್ರಾಫ್ಟ್ ಲ್ಯಾಂಡು ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯೆನ್ಸು, ಆಮೇಲೆ ಪ್ರಾಕ್ಟೀಸ್ ಕೊಡ್ತದೆ ಆಡೋಕ್ಕೆ. ರಿಯಲ್ ಈ ಸ್ಪೋರ್ಟ್ಸ್ ಗೇಮಿಂಗ್ ವರ್ಲ್ಡ್ ಥರನೇ ಇರ್ತದೆ. ಆಡೋರು ಈಗಲೇ ಬೇಗ ಟ್ರೈ ಮಾಡಿ ಬನ್ನಿ. ನಾನು ಟ್ರೈ ಮಾಡ್ತಿದ್ದೀನಿ, ಏನಾಯ್ತದೆ ಅಂತ ನೋಡೋಣ. ಮೊದಲನೇ ರೌಂಡ್ ಶುರು ಆಗೈತೆ, ಏನಾಗ್ತದೋ ಗೊತ್ತಿಲ್ಲ, ನೋಡೋಣ. ಈ ಥರ ರೆಶ್ ಮಾಡಲೇಬೇಕು. ಅಲ್ಲಿ ರೆಶ್ ಮಾಡಲಿಲ್ಲ ಅಂದ್ರೆ ಆಗಲ್ಲ. ಒಂದು 3-4 ಟೀಮ್ ಇರ್ತವೆ ಒಂದೇ ಗ್ರೌಂಡಲ್ಲಿ. ನಿಮ್ಗೆ ರೆಸ್ಟ್ ಮಾಡದೆ ಬೇರೆ ಇದೇ ಇರೋಲ್ಲ, ರಶ್ ಮಾಡ್ಕೊಂಡೇ ಆಡಬೇಕಲ್ಲಿ. ಯಾಕಂದರೆ 4 ಟೀಮ್ ಇರ್ತೇವೆ ನೋಡಿ, ಸುತ್ತಮುತ್ತ ಹೊಡಿತಾ ಇರ್ತಾರೆ, ಎಲ್ಲಿ ಅಂತ ಗೊತ್ತಾಗಲ್ಲ. ಹೊಡಿಬೇಕು ಅಷ್ಟೇ. ಒಂದೊಂದು ರೌಂಡ್ಗೂ ಪಾಯಿಂಟ್ಸ್ ತೋರಿಸ್ತಾ ಇರ್ತಾರೆ. ಒಂದು ಟೀಮಲ್ಲಿ ಮ್ಯಾಕ್ಸಿಮಮ್ 5 ಜನ ಇರ್ತಾರೆ. 5 ಜನ ಇರ್ತಾರೆ. ಎಲ್ಲ ಫುಲ್ ಈ ಸ್ಪೋರ್ಟ್ಸ್ ಇದ್ರ ಥರನೇ ಆಡಬೇಕಷ್ಟೇ. ಒಳ್ಳೊಳ್ಳೆ ಸ್ಕಿಲ್ಸ್ ಹಾಕೊಂಡಿರ್ಬೇಕು. ಸ್ಕಿಲ್ಸ್ ಹಾಕಿ ಆಡಬೇಕು. ಯಾರಾದರೂ ಈ ಸ್ಪೋರ್ಟ್ಸ್ ಪ್ಲೇಯರ್ ಆಗ್ತೀನಿ ಅಂತ ಅಂದ್ಕೊಂಡಿದ್ರೆ ಇದೊಂದು ಒಳ್ಳೆ ಕ್ರಾಫ್ಟಿಂಗ್ ಅಂತಲೇ ಹೇಳ್ಬೋದು. ಏನಾಗುತ್ತೋ ಅಂತ ಗೊತ್ತಿಲ್ಲ, ಬನ್ನಿ ನೋಡೋಣ. ಫುಲ್ ಮ್ಯಾಚು ವಿನ್ ಆಗ್ತೀವೋ ಇವಾಗ. ಮೊದಲನೇ ರೌಂಡ್ ಕಂಪ್ಲೀಟ್ ಆಯಿತು. ಎರಡನೇ ರೌಂಡ್ ಶುರು ಆಗ್ತೈತೆ. ಬಿಡ್ಬೇಕಷ್ಟೇ ಇವಾಗ, ಇನ್ನೇನು. ಕೊನೆಗೂ ಬಿಟ್ಟವ್ರೆ. ಆ ಮನೇಲೊಂದು ಇರ್ತಾರೆ, ಆ ಮನೇಲೊಂದು ಸ್ಕ್ವಾಡು, ಈ ಪಕ್ಕದ ಮನೇಲೊಂದು ಸ್ಕ್ವಾಡು. ರೆಶ್ ಮಾಡ್ಕೊಂಡು ಆಡೋದ ಅಂತ ನುಗ್ಗಿ ಹೋಗ್ಬೇಕಷ್ಟೇ. ಇಲ್ಲಾಂದರೆ ಸುತ್ತಮುತ್ತ ಹೊಡೆಸ್ಕೊಂಡು ಸುಮ್ಮನೆ ನಾಲ್ಕಾಗೋದು, ಡೆಡ್ ಆಗ್ತೀವಿ ನೋಡಿ. 4 ಜನ ಹೊಡಿ ಇಬ್ಬರು ನಾಲ್ಕಾದರೂ ಈ ಥರ ಆಗೋಗುತ್ತೆ. ಇಬ್ಬರು ನಾಲ್ಕಾದ್ರು ಒಬ್ಬಂಗೆ ಹೊಡಿಯೋಕ್ಕಾಗಿಲ್ಲ. ಎಲ್ಲರೂ ಬರಲ್ಲ. ಝೋನ್ ಅಲ್ಲೇ ಹೊಂಟೋಯ್ತು. ಎರಡನೇ ರೌಂಡು ಕಂಪ್ಲೀಟ್ ಆಗಿದೆ. ಈ ಸಲ ಇವಾಗ ಪಕ್ಕ ನೀಟಾಗಿ ಆಡೋಣ ಕರೆಕ್ಟಾಗಿ. ಯಾರ್ಯಾರು ಎಲ್ಲೆಲ್ಲವ್ರೆ ಅಂತ ಗೊತ್ತಾಗೈತೆ, ಆದರೆ ನೋಡ್ಕೊಂಡು ಆಡಬೇಕಷ್ಟೇ. ಬನ್ನಿ ಹಿಂದ್ಗಡೆಯಿಂದ ಹೋಗಿ ಹೊಡೆಯೋಣ ಮೊದಲು. ಏನಾಗ್ತದೆ, ಅಕಸ್ಮಾತ್ ತಲೆ ತೋರಿಸಿದ ತಕ್ಷಣ ಹೊಡೆದು ಬಿಡ್ತಾರೆ ಅಂತ ಅಷ್ಟೇ. ಏನು ಹೊಡಿಯಲ್ಲ ಅಂದ್ಕೊಂಡಿದ್ದೀನಿ. ನೋಡಿ ತಗೊಳ್ಳಿ, ಬಿಟ್ರು. ಅಲ್ಲೇ ನಾನು ಹೇಳಿದೆ ಬತ್ತೆ ಯಾರು ಯಾರು ಬಂದ ಶಿಷ್ಯ ಬಂದ. ಹುಷಾರಾಗಿ ಆಡಬೇಕು. ಜೊತೆಯಲ್ಲಿದ್ದರೆ ಏನೂ ಆಗಲ್ಲ, ಆರಾಮಾಗಿ ಮ್ಯಾಚ್ ಗೆಲ್ಬೋದು. ಎಲ್ಲಿ ತಗೊಬಿಡೋಣ ಬೆಟ್ರು, ಎಲ್ಲಿ ತಗೊಂಡ್ರೆ ಬೆಟ್ರು. ಎಲ್ಲಿ ತಾಕಕ್ಕೆ ಐತೆ ಇರೋಲ್ಲ. ಅವಾಗವಾಗ ಜ್ಯೂಸೇ ನಮಗೆ ಜ್ಯೂಸ್ ಕುಡ್ಕೊಂಡೆ ಆಡಬೇಕು. ಬಿಟ್ರು ಮತ್ತೆ ಕೊಟ್ಟರು. ಆಡೋಣ. ಈ ಥರ ಆಡೋದು
ಏನಂತೀರ, ಒಳ್ಳೆ ಕ್ರಾಫ್ಟ್ ಲ್ಯಾಂಡ್, ಏನು ಕ್ರಾಫ್ಟ್ ಲ್ಯಾಂಡ್ ಏನು ಇದಿಲ್ಲ. 3ನೇ ರೌಂಡು ಮುಗ್ದೈತೆ. ನಮ್ಮ ಟೀಮ್ದು 4 ಪಾಯಿಂಟ್ಸ್ ಇರೋದು ಇನ್ನು. ನೀವೇನಾದರೂ ಈ ಸ್ಪೋರ್ಟ್ಸ್ ಪ್ಲೇಯರ್ ಆಗ್ತೀನಿ ಅಂದರೆ ನೋಡಿರಿ, ಒಳ್ಳೆ ಮ್ಯಾಪ್ ಇದು. ಬನ್ನಿ ಸುತ್ತ ಈ ಸೈಡ್ ಹೋಗೋಣ. ಫಸ್ಟು ಇಲ್ಲಿ ಬರ್ತಾ ಇರ್ತಾರೆ, ತಡಿ ಬಂದ ಒಬ್ಬ. ಇವನು ಯಾರಿಗೂ ಗ್ಲೂವಲ್ಲಿ ಹಾಕ್ಬಿಡ್ತಾನೆ. ಬರ್ತಾವನ ತವನೆ ಇಲ್ಲ, ಬರ್ತಾವನೆ ಬಾ 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 ಬಾ. ಈ ಥರ ಆಗೋಯ್ತದೆ. ಬರೀ ನಾವು ಪದೇ ಪದೇ ಹೊಡ್ಸ್ಕೊಂಡು ಔಟ್ ಆಗ್ತಾಯಿದ್ದೀವಿ ಅಂದ್ಬಿಟ್ಟು ನಾವು ಆಡ್ದೇ ಬಿಟ್ಬಿಟ್ರೆ ಪ್ರಾಕ್ಟೀಸ್ ಹೋಗಲ್ಲ, ಏನೂ ಆಗಲ್ಲ. ನಾವು ಈ ಥರ ಹೊಡ್ಸ್ಕೊಳ್ತಾ ಇದ್ರೆ ನೆಕ್ಸ್ಟು ಪ್ರಾಕ್ಟೀಸ್ ಆಯ್ತದೆ. ಅಂದರೆ ಈ ಥರ ಡಿಫೆನ್ಸ್ ಮಾಡಬೇಕು ಅಂತ. ನಾವು ಡಿಫೆನ್ಸ್ ಮಾಡೋದು ಕಲಿಬೇಕು ಅಂದರೆ ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ವಧೆಗಳು ಬೀಳ್ತಾ ಇರ್ತವೆ, ಅದನ್ನೆಲ್ಲ ತಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಬೇಕು ನಾವೇ. ಮ್ಯಾಗಿದ್ರೆ ಪಕ್ಕ ಕರೆಕ್ಟಾಗಿ ಆಡ್ಕೊಬೋದು. ಬಾಡಿಗೆ ಕರೆಕ್ಟಾಗಿ ಬುಲೆಟ್ಗಳನ್ನ ಕರೆಕ್ಟಾಗಿ ಹೊಡ್ಸಿದ್ರೆ ಮ್ಯಾಗಿದ್ರೆ ಸಾಕು. ಆದರೆ ಜಾಸ್ತಿ ನಾನು ನೋಡ್ದಂಗೆ ಸ್ನೈಪರ್ಗಳೇ ಜಾಸ್ತಿ ಇರೋದು. ನಾನು ಅಲ್ಲಿಗೆ ಹೋದ ಅವಳು ಇಲ್ಲಿಗೆ ಬರ್ತಾಳೆ. ಯಾರು ಗೆಲ್ತಾರೋ ಬನ್ನಿ ನೋಡೋದು, ಯಾರು ಗೆಲ್ತಾರೆ ಅಂತ. ಓ ನಿಂತ್ಕೊಂಡ್ರೆ ನಮ್ಮ 7 ಆಗೈತೆ ನಮ್ಮ ಟೀಮ್ ಪಾಯಿಂಟ್ಸು. ಟಾಪ್ 1 ನಾವೇ ಇರೋದು. ಅಲ್ಲೊಂದು ಸ್ಕ್ವಾಡ್ ಇರುತ್ತೆ, ಈ ಮನೇಲೊಂದು ಸ್ಕ್ವಾಡ್ ಇರುತ್ತೆ. ಇಲ್ಲಿ ತೋರಿಸ್ತೀನಿ ತಡೀರಿ. ಇಲ್ಲಿ ಲೆಫ್ಟಲ್ಲಿ ರೆಡ್ ಕಲರ್ ಮನೆ ಐತಲ್ಲ, ಅಲ್ಲೊಂದು ಸ್ಕ್ವಾಡು. ಎಷ್ಟು ಜನ ಮೂರು ಸ್ಕ್ವಾಡ್ ಇಲ್ಲ 4 ಸ್ಕ್ವಾಡು ಅಷ್ಟೇ. ಅಲ್ಲೇ ಹಿಂದೆ ಬಂದ ಹೊಡಿತಾನೆ ಅನಿಸುತ್ತೆ. ಬ್ಲೂವಲ್ಲಿ ಹೊಡೆದಾಗ್ತವನೆ. ಮತ್ತೆ ಇನ್ನೊಂದು ಹೊಡೆದ, ನನ್ನ ಹೊಡೆದ. ఎందుకులే నీకు ఏసి బతుకు. ವಧೆಗಳು ಕಂಟಿನ್ಯೂಸ್ ಆಗಿ ಬೀಳ್ತಾ ಇರ್ತವೆ. ಬ್ಲೂ ವಾಲ್ಗಳು ಯೂಸ್ ಮಾಡೋದು ಕಲಿಬೇಕು ಕರೆಕ್ಟಾಗಿ. ವಿಕ್ಟರಿ ಹೊಡಿಯೋದೆಲ್ಲ ಮ್ಯಾಟ್ರು ಈ ಕ್ರಾಫ್ಟ್ ಲ್ಯಾಂಡಲ್ಲಿ. ಸ್ಕಿಲ್ಗಳನ್ನ ಕಲಿಸ್ಬೇಕು. ಸ್ಕಿಲ್ ಕಲಿತ್ರೆ ಯಾವುದಾದ್ರೂ ನಿಮ್ಮದೇ ಒಂದು ಸ್ಕ್ವಾಡ್ನ ಬಿಲ್ಡ್ ಮಾಡಿ ಕರ್ಕೊಂಬಂದು ಇಲ್ಲಿ ನಿಮ್ಮ ಸ್ಕ್ವಾಡ್ ಇದ್ದರೆ ನೀವು ಯಾವುದಾದ್ರು ಈ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗ್ಬೋದು. ಒಳ್ಳೆಯ ಕ್ರಾಫ್ಟ್ ಲ್ಯಾಂಡ್ ಇದು. ನನ್ನ ಒಬ್ಬನೇ ಬಿಟ್ಟವ್ರೆ ಇಲ್ಲಿ. ಆ ಕಡೆ ಇಲ್ಲೊಂದು ಸ್ಕ್ವಾಡ್ ಬರುತ್ತೆ ಇವಾಗ ನೋಡಿ. ಈಗ ಇಲ್ಲಿಂದ ಹೋಗಿ ತೋರಿಸ್ಕೊಡ್ತೀನಿ. ಅಲ್ಲೇ 2-3 ಜನ ಹೊಡಿ ಮಿಸ್ ಆಗೋದ್ರು. ಇಲ್ಲಿಂದ ಹೋಗೋಣ. ಇಲ್ಲಿಂದ ಇಲ್ಲೊಬ್ಬ ಅವನೇ ಅನಿಸುತ್ತೆ. ಅವನೇ ಹೊಡಿ. ತಗೋ ಎಡ್ಡೆ ಬೀಳ್ತು ಇವನಿಗೆ. ಅಲ್ಲೊಂದು 4 ಜನ 3 ಜನ ಇರುವಂಗವ್ರೆ. ತಗೋ ಎಡ್ಡು. ಮತ್ತೆ ಇನ್ನೊಂದು ಬನ್ನಿ ಈ ಸೈಡ್ ನೋಡೋದ. ಅಲ್ಲಿ ಮನೆಯೊಳಗೆ ಎಲ್ಲರನ್ನೂ ನಾಕ್ ಮಾಡ್ಬಿಟ್ಟವನೆ ನನ್ನ ಟೀಮ್ಮೇಟ್ಸ್ನ. ಅವ್ರಿಗೆ ಮೋಸ್ಟ್ಲಿ 2-3 ಜನ ಅವ್ರೆ ಅನಿಸುತ್ತೆ. ತಗೋ ಈಚೆಗೆ ಹೋದರೆ ಮ್ಯಾಚ್ ವಿನ್ ಆಗೈತಾ? ಇಲ್ಲವ್ರೆ ಅಲ್ಲಿ. ಅವನು ಏನಾಗವನೆ, ಅವನಿಗೆ ಏನಾಗೈತೆ? ಏನಾಗಿತ್ತು? ಆಫ್ಲೈನ್ ಆಗಿರ್ಬೇಕೇನೋ ಮೋಸ್ಟ್ಲಿ. 5 ಕಿಲ್ ಮಾಡಿದ್ದೀನಿ. ಲಾಸ್ಟ್ ರೌಂಡು ಲಾಸ್ಟ್ ರೌಂಡ್ ಅನಿಸುತ್ತೆ ಇದು. ಲಾಸ್ಟ್ ರೌಂಡು ಟಾಪ್ 1 ನಾವೇ ಇದ್ದೀವಿ ಸ್ಕೋರ್ ಬೋರ್ಡಲ್ಲಿ. ಏನಾಗ್ತದೆ ಒಂದು
ಒಂದು ಬೀಳ್ತು ಹೆಡ್ಗೆ, ಒಂದು ಇನ್ನೊಂದು ಬೀಳ್ತು, ಇನ್ನೊಂದು. ಬನ್ನಿ ಕಾರಲ್ಲಿ ಹೋಗೋಣ, ಕಾರಲ್ಲಿ ಹೋಗ್ಬಿಟ್ಟು ನೋಡೋದ ಬನ್ನಿ. ಯಾರಿಗೂ ತಗೊಂಡು ಹೊಂಟೆ ಹೋದ ಗ್ಲೂ ವಾಲ್ ಹಾಕೊಂಡು ಹೋಗ್ಬೇಕು, ಯಾಕಂದರೆ ಆ ಮನೇಲವ್ರೆ, ಆ ಮನೇಲಿ ಒಂದು ಸ್ಕ್ವಾಡ್ ಇರುತ್ತೆ. ಕ್ಲಿಯರ್ ಮಾಡೋಣ ಫಸ್ಟ್ ಇವನ್ನ. ಆಯಿತು, ಈಗ ನಾವು ಮನೆ ಒಳಗೆ ಹೋಗೋಣ. ಗ್ಲೂ ವಾಲ್ ಹಾಕೊಂಡೇ ಹೋಗ್ಬೇಕು, ಇಲ್ಲಾಂದರೆ ಹೆಂಗೆ ಬೀಳುತ್ತೋ ಗೊತ್ತಿಲ್ಲ ಏಟು. ಅದಕ್ಕೆ ಗ್ಲೂ ವಾಲ್ಗಳನ್ನ ಕೊಟ್ಟಿರ್ತಾರೆ. ಇನ್ನೊಂದು ಹಾಕಿ ಮೇಲತ್ತ ಇಲ್ಲೊಬ್ಬ ನಿಂತವನ್ನೇ, ಇವನು ಕ್ಲಿಯರ್ ಮಾಡ್ಕೊಂಡು ತಗೋತ ವಿಕ್ಟರಿನೇ ಆಗೋಯ್ತು, ನಮ್ಮದೇ ವಿಕ್ಟರಿ. ಎಷ್ಟು ಕಿಲ್ ಮಾಡಿದ್ದೀನೋ ಗೊತ್ತಿಲ್ಲ, ನೋಡೋಣ ಬನ್ನಿ ಗೈಸ್. ನಾನೇ ಜಾಸ್ತಿ ಮಾಡಿರೋದು 9 kills. ಇವತ್ತೊಂದು ವೀಡಿಯೋ ಇಷ್ಟೇ ಗೈಸ್. ಲವ್ ಯು.